ನಮಸ್ತೆ. ಬನ್ನಿ ಇವತ್ತು ನಾವು ಗರಿಗರಿಯಾದಂತಹ ಹಾಗೂ ಒಂದು ವಿಭಿನ್ನವಾದಂತಹ ಪುರಿ, ಅದೇ ಬೀಟ್ರೂಟ್ ಪುರಿಯನ್ನು ಹೇಗೆ ಮಾಡೋದಂತ ನೋಡೋಣ. ಇದಕ್ಕಾಗಿ ನಮಗೆ ಬೇಕು ಒಂದು ದೊಡ್ಡ ಗಾತ್ರದಷ್ಟು ಬೀಟ್ರೂಟು, ಆಮೇಲೆ ಇದಕ್ಕೆ ಖಾರಕ್ಕೆ ತಕ್ಕಂತೆ ಒಂದು ಮೆಣಸಿನ್ಕಾಯಿ, ಇದನ್ನು ನಾವು ಪೇಸ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಈ ಪೇಸ್ಟಿಗೆ ನಾವು 1 ಕಪ್ಪಷ್ಟು ಗೋಧಿ ಹಿಟ್ಟು, ನೀವು ಬೇಕಂದರೆ ಇಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೋಬೋದು. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಅಜ್ವಾಯಿನ್, 1 ಟೇಬಲ್ ಸ್ಪೂನ್ ಅಷ್ಟು ಮೀಡಿಯಮ್ ರವೆ, ಹಾಗೂ 1 ಟೀ ಸ್ಪೂನ್ ಅಷ್ಟು ಕಸೂರಿ ಮೇಥಿ, 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ನಾದ್ಕೊಳ್ಳಿ. ಬೀಟ್ರೂಟ್ನಲ್ಲಿ ತನ್ನದೇ ಆದ ನೀರಿನ ಅಂಶ ಇರುತ್ತೆ, ಆದ್ದರಿಂದ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಇದನ್ನು ನೀವು ಹಾಗೆ ನಾದ್ಕೋಬೋದು. ಆಮೇಲೆ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಚ್ಚಿಬಿಟ್ಟು 1 ಗಂಟೆವರೆಗೂ ನೆನೆಯಲು ಬಿಟ್ಬಿಡಿ. ಆಮೇಲೆ 1 ಗಂಟೆ ಆದಮೇಲೆ ಒಂದು ಲಿಂಬೆ ಗಾತ್ರದಷ್ಟು ಹಿಟ್ಟನ್ನು ತೆಗೆದುಕೊಂಡು ಅದನ್ನು ಉಂಡೆಯನ್ನಾಗಿ ಮಾಡಿಕೊಳ್ಳಿ. ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿಬಿಟ್ಟು ನಿಮಗೆ ಹೇಗೆ ಬರುತ್ತೋ ಹಾಗೆ ಪುರಿ ಶೇಪಿಗೆ ಲಟ್ಟಿಸ್ಕೊಳ್ಳಿ. ಪುರಿ ತುಂಬ ದಪ್ಪವೂ ಇರಬಾರ್ದು ಹಾಗೂ ತುಂಬ ತೆಳುವಾಗಿಯೂ ಇರಬಾರ್ದು. ಆಮೇಲೆ ಇದನ್ನು ಬಿಸಿಯಾಗಿರುವ ಎಣ್ಣೆಯಲ್ಲಿ ಮೀಡಿಯಂ ಫ್ಲೇಮ್ನಲ್ಲಿ ಕರಿದುಕೊಳ್ಳಿ. ಆವಾಗ ಪುರಿಗಳು ಉಬ್ಬುಬಾಗಿ ಬರುತ್ತವೆ. ಇದು ಸ್ವಲ್ಪ ಕೆಂಪಾದರೆ ಸಾಕು. ಆಮೇಲೆ ಇದನ್ನು ತೆಗೆದುಬಿಟ್ಟು ಯಾವುದಾದ್ರೂ ತರಕಾರಿ ಸಾಗು ಅಥವಾ ಕೊಬ್ಬರಿ ಚಟ್ನಿಯೊಂದಿಗೆ ಸರ್ವ್ ಮಾಡಿ. ಈ ರೆಸಿಪಿಯನ್ನು ನೀವು ಖಂಡಿತವಾಗಿಯೂ ಟ್ರೈ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.